ನಮ್ ನರಸಿಂಹರಾಜನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ನರಸಿಂಹರಾಜು ಅಂತ ನಾನು ನಿಮ್ ಕೇಕ್ ಬಂದಿದ್ದೇನಕ್ಕ, ನಿಮ್ಮ ತೂಲ್ ಕೇಕ್ ಬಂದಿದ್ದೆ ನಾನು. ನಿಮ್ಮ ಬೆನ್ಸಾಗಿ ನಿಮ್ಮ ತುಲಿನ ತುಳ್ನೇಕ ಇಲ್ಲಿ ನಮ್ಮ ಅಕ್ಕ ಉಗಿದ್ ಕಳಿಸ್ತೀವಿ ಯಾವಳು ಮಾಡಿಕೊಂಡಿದೀವಿ ಅಂತ ನಿಮ್ಮ ತುಲಿನ ತುಳ್ನೇಕ ಯಾಕೆ ನಿಮ್ಮ ಕೇಕ್ ಕಣಕ್ ಓಡಾಡ್ತೀಯ? ನಿಮ್ಮ ಅಮ್ಮ ತುಲಿನ ತುಳ್ನೇಕ ಎಂತೆಂತ ತುಮಕೂರಾಗೆಲ್ಲ ಹೋಗಿ ನೀನು ಕಾಲ ಹಾಕೊಂಡು ಹಿಂಗೆ ಆಗಿರೋದು ಅಂತ ಮೆಟ್ನಾಗೂ ಇದು ಕಳಿಸೋರು. ಈಗ ನಿಮ್ಮ ತುಳ್ಳಿ ಮಾಡ್ತೀಯ ಫೋನ ನಿಮ್ಮ ತುಳ್ಳು ಅದಕ್ಕೆ ನಾನೇ ಮಾಡೋಣ ಹಾಳಾಗ್ ಹೋದ್ರಿ. ನಿಮ್ಮ ಅಮ್ಮನ ಈಗ ಮಕ್ಕ ಊದ್ ಕಳ್ಸವ್ರ ಮರೆಲ್ಲ ಇಂಥ ಮನೆಗೆ ಮದುವೆಯಾಗ ಮಗ ಮಾಡಿಕೊಂಡು ನೀನು ಇಂಥ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಕೇಸ್ ಕಣಕ್ ಮಾಡ್ತೀಯ ನನಗೆ. ನಿಮ್ಮ ತುಳ್ಳಿಗೆ ನಾನು ತುಳ್ನಾಗ ತಿರ್ಗಾ ಮಾತಾಡ್ತೀಯ. ನಿಮ್ಮ ಮರ್ಯಾದೆ ಹೋತ್ ನಮ್ದು. ನಿಮ್ಮ ತುಳ್ಳಿಗೆ ನಾ ತುಳ್ನಾಕ ಅಂದ್ರೆ ನಾನು ಯಾವ ತುಳ್ಳಿ ಇರ್ತೀವಳು ತುಳ್ಳಿ ಅದಕ್ಕೆ ನಾವೇ ಮಾಡೋಣ. ನಿಮ್ಮ ಕೇಸ್ಗೆ ಹೋಗು, ನನ್ಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡೆಲ್ಲ ಅವರೆಲ್ಲ ಇದ್ದಾರಲ್ಲ ಏನ್ ತಿಳ್ಕೊಂಡ್ರು, ಎಣ್ಣಿಗೆ ಬಂದಿದ್ರು ಅವರು ಮನೆಗೆ. ನಿಮ್ಮ ತುಳ್ಳಿಗೆ ನಾ ತುಳ್ನಾಕ ಅಂದ್ರೆ ನಾನು ಬೇಕಾಗಿ ಯಾರ ಬಂದಿರೋದಿದ್ರಿಗೆ ಏನ್ ತಿಳ್ಕೊಂತಾರ ಅವರು ಮನೆಗೆ ಹೆಣ್ಮಗ ಮದುವೆ ಮಾಡ್ಕೊಂತಾರೆ. ನಿಮ್ಮ ತುಳ್ಳಿನ ತುಳ್ನಾಕ ಇಂಥ ಚೆಂಗ್ಲಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತೊಟ್ಟಿರು. ಅಂದ್ರೆ ನನ್ ಕೈ ಬಿಡ್ಬೇಡಿ. ತುಳ್ಳಿನ ತುಳ್ನಾಕ ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್. ಅಂದ್ರೆ ನನಗೆ ತುಂಬಾ ನಂಬಿದ್ದೀನಿ. ಅಂದ್ರೆ ಕೇಸ್ಕೋಗ ನಿಮ್ಮ ತುಳ್ಳಿನ ಎಲ್ಲ ಇಂಥ ಚೆಂಗ್ಲಾಟ ಮಾಡೋನು ಮದುವೆ ಮಾಡ್ತೀಯ ಮಗಳನ್ನ ಅಂತ ಮೆಟ್ನಾಗ ಹೋಗ್ತಾರ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಿಮ್ಮ ತುಳ್ ಮಾಡು. ನಿಮ್ಮ ತುಳಿನ ತುಳ್ನಾಕ ನನಗೆ ಫೋನ್ ಮಾಡ್ತೀಯ? ವರ್ಷಕ್ಕೆ ಒಂದ್ ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು ಅದಕ್ಕೆ ಅವ್ರು ತುಳ್ದೆ ಹೋಗಿ ಅವ್ನ್ಯಾರೋ ಇದು ಒಲೆ ಮುರಿ ಹಾಕ್ತಂದ. ನಿಮ್ಮ ತುಳ್ನಾಕಿ ನನಗೆ ಯಾಕೆ ಮಾಡ್ತೀಯ? ಅಂದ್ರೆ ನಮ್ಮ ಹೆಣ್ಣಾರು ಬಂದವರೆಲ್ಲ ವಾಪಸ್ ಹೋಗ್ತಾವ್ರಿ. ನಿಮ್ಮ ತುಳಿನ ತುಳ್ನಾಕ ಅಂದ್ರೆ ಇಲ್ಲಿ ನೋಡಿ ಅಂದ್ರೆ ನಾನು ತುಳ್ನಾಕ ನಿಮ್ಮ ಇನ್ನೊಂದ್ಸಲ ಮಾತು ನೋಡು. ಯಾರೋ ಹೆಣ್ಣಾರು ಬಂದವ್ರು ನಿಮ್ಮ ಕೇಸ್ ಕಣಕ್ ಮಾಡಿದ್ದೆ. ನಿಮ್ಮ ತುಳಿನ ತುಳ್ನಾಕ ಅಂದ್ರೆ ಹಲೋ ಹಲೋ ಬಾ ಮನಿಕ. ಓಹೋ ಶುರುವಾಚ್ಕೊಂಡು ಒಂದಾಗತೈತೆ ಮದುವೆ ಒಂದಾಗತೈತೆ ಚಿಕ್ಕಮ್ಮಿ ಕೇಳ ದೊಡ್ಡಮ್ಮಿ ದೊಡ್ಡಮ್ಮಿ ಕೇಳ ಚಿಕ್ಕಮ್ಮಿ ಮದುವೆ ಐತೆ ಮದುವೆ. ನಿನ್ ಮದುವೆ ಆಗಿಲ್ವಾ? ಚಿನ್ನು ಬಾ, ಇವತ್ತು ಚಳಿ ಆಗೈತೆ ಬಾ, ಇವತ್ತು ಪಕ್ಕದಾಗ ಮನಿ ಕಣನ. ಬೇಡ ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ ನಾನು ಒಳ್ಳೆ ಹುಡುಗ, ನಾನು ಒಳ್ಳೆ ಹುಡುಗ. ಹೌದಾ? ಅಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ ಬೆಂಟ್ರಿ ಹುಟ್ಟಿರ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು. ಹೊಡ್ಕ ನಿಮ್ಮ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ. ಯಾಕೆ ಚಿನ್ನು? ಯಾಕೆ ಚಿನ್ನು? ಪೂರ್ತಿ ಹೇಳಿ ಇವ್ರು ತುಳ್ಳಿನ ಅಂತ. ಹಲೋ ಅಲೋ ಅಣ್ಣ, ಚೆನ್ನಿಗಬ್ಬ ಸತ್ತೋದ್ರಣ್ಣ. ನಿಮ್ಮ ತುಳ್ ಸತ್ತೋದ್ರು. ನಿಮ್ಮ ಇಲ್ಲ ಕಂಡ್ರಿ ಇವ್ರು ಯಾರ ಇವರು ನಿಮ್ಮನ್ನೆಲ್ಲ ಅಣ್ಣ ಇವರು ತುಳ್ನೇಕ ಅವ್ನ ಅಮ್ಮನ್ನ ಕಣ್ಣೆ ಮಂಜಾಗಿ ಹೋದ್ರು ಟ್ರೈನ್ ಹೋಗೋದು. ಅಣ್ಣ ಅಣ್ಣ ತಾಯಿ ತುಳ್ಳಿನ ಇಲ್ಲಿ ಫೋನ್ ಮಾಡ್ಯವ್ರ ಕಂಡ್ರಿ ಯಾರೋ ಆಗ ನಿಮ್ಮನ್ನಲ್ಲ. ಹಲೋ ಅಣ್ಣ ಅಣ್ಣ ತಾಯಿನ ಅಣ್ಣ ಅಣ್ಣ ಅದು ನಿಮ್ಮನ್ನಲ್ಲ ಅಣ್ಣ ಅಣ್ಣ ಇಲ್ಲಿ ಫೋನ್ ಮಾಡ್ಯಾರ ಕಂಡ್ರಿ ನಿಮ್ಮನ್ನಲ್ಲ. ಅಣ್ಣ ಅಣ್ಣ ಕ್ಯಾಯ ಹೋಗಪ್ಪ ಅಣ್ಣ ಸೀಟ್ ಗಾಡಿಗೆ ಹೋಗ್ತೀನಿ ಬಿಡ್ರಿ. ಸೀಟ್ ಬಿಡ್ರಿ, ಇಳಿತೀನಿ ಬಿಡ್ರಿ ನಾನು. ಅಣ್ಣ ಒಂಚೂರು ಎತ್ಬಾರ ಹಂಗೆ ಕೈ ಇಸ್ಕೊಂಡು ಟ್ರೈನಾಗೆ ಅಣ್ಣ ಅಪ್ಪ ಅಣ್ಣ
ಅಣ್ಣ ಅಯ್ಯೋ ಅಣ್ಣ ಯಾರೋ ನನ್ನ ಮಕ್ಳು ಕಣ್ರಿ, ಅವ್ರು ಚಾಯ್ನ ಹಾಕಿ ದಿಕ್ಕು ದಶ ಇಲ್ಲ ನನ್ನ ಮಕ್ಳು ಅಣ್ಣ ಮಾಡ್ಬೋದ ಅಣ್ಣ 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 ಹಾಕಿ ಯಾವ್ದು ಹಿಡ್ಕೊಂಡು ಹೋಗ್ಬರ್ತಾನಪ್ಪ ಇನ್ನು. ಅಣ್ಣ ಅಣ್ಣ ಅವ್ರ ಅಮ್ಮ ಅಣ್ಣ 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 ಯಾವ ಊರಾಗಿದ್ದೀಯಣ್ಣ? ಅಣ್ಣ ಏನ್ರಿ ಒಂದು ಕಾಯಿನ್ ಹಾಕಿ ಏನ್ ಫೋನ್ಗಳಿಗೆ ಯಾವ ನಂಬರ್ಗೂ ಕೊಟ್ಬಿಟ್ರೆ ಯಾರ ಅಲ್ಲಿ ಯಾರ ಹೆಣ್ಣು ಹುಡುಗರು ಕೈ ಕಳ್ಸಿರುತ್ತ. ಅಣ್ಣ ಅಣ್ಣ ಕಾಯಿನ ಹಾಕಿ ಒಂದೇ ಸಮ ಬಡ್ಕಂತ ರಾತ್ರಿಯಿಂದ ನಿದ್ದಿಲ್ಲ ನಮ್ಗೆ. ಅಣ್ಣ ಏಯ್ ಅಣ್ಣ ನಿಮ್ಮ ತಾಯಿನ ಹಾಕಿ ಅಣ್ಣ ಅಣ್ಣ ತುಳ್ಳಿಗೆ ನಾವು ಸುಮ್ಮನೆ ತಾಯಿನ ಹಾಕಿ ಮೊದಲೇ ಶಿಕ್ಷೆ ಆಗ್ಬಿಡ್ತೀವಿ ನೋಡಿ ನೀವು. ಏ ಅಣ್ಣ ಅಣ್ಣ ಹಲೋ 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 ನಮಸ್ತೆ. ನಮಸ್ತೆ. ಗುರುಭ್ಯೋ ನಮಃ. ಹಲೋ 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 ಗುರುಭ್ಯೋ ನಮಃ. ಹಾ ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ. ಒಂದು ನಿಮಿಷ. ನೀವು ಏನು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಗಿಲ್ಲ, ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಇಂಗ್ಲೀಷ್ನಾಗ ಹೇಳಿದ್ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ. ಹಾ ಇಂಗ್ಲೀಷ್ನಾಗ ಹೇಳಿದ್ ಗೊತ್ತಾಗಲ್ಲ. ಆಯ್ತು ನೋಡಿ, ಗುರುಗಳಾದಂತಹ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ. ಓ ಹಲೋ ಹಲೋ ಸ್ವಾಮಿ ನಮಸ್ತೆ. ನಮಸ್ಕಾರ. ನೋಡಪ್ಪ, ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು. ಆಯ್ತು. ಕಟೀಲು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರ್ಲಿ, ದಾಂಪತ್ಯ ಕಲಹ, ಸ್ತ್ರೀ ವಶೀಕರಣ, ಆಮೇಲೆ ಕೋರ್ಟ್ ಕೇಸು, ಇದೇನೇ ಇರ್ಲಿ, ನಾನು ನಿಮ್ಗೆ ಕೇವಲ 5 ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ. ಯಾವುದೇ ಒಂದು ವೆಚ್ಚವನ್ನು ಭರಿಸೋದಿಲ್ಲ. ಆಯ್ತು. ಆಯ್ತಾ? ನಿಮ್ಮ ಹೆಸರೇನಪ್ಪ? ನಮ್ಮ ಹೆಸರು ನರಸಿಂಹರಾಜು ಅಂತ. ನರಸಿಂಹರಾಜು. ಯಾವ ರಾಶಿ? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ನರಸಿಂಹರಾಜು. ಓಂ ಸತಾಯ ನಮಃ. ನೋಡಪ್ಪ, ಓ ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಏನ್ ಸ್ವಾಮಿ? ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಓ ಓ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದು ಬೇಕಾದ್ರೆ ಜನಗಳ ದೃಷ್ಟಿ ನಿನಗೆ ಜಾಸ್ತಿ ಆಗ್ಬಿಟ್ಟಿದೆ. ಸತ್ಯ ಅಲ್ವಾ? ಜನಗಳ ದೃಷ್ಟಿ, ನಾನು ಇದು ಗಂಡಸು ಸ್ವಾಮಿ ನರಸಿಂಹರಾಜು. ಗೊತ್ತಾಯ್ತು. ಜನಗಳದ್ದು ದೃಷ್ಟಿ ಅಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಮುಂದುವರೆದ್ ಬಿಡ್ತಾವನಲ್ಲ, ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡ್ಬೇಕು ಅನ್ನೋದು ಒಂದು ಜನಗಳು ನಿನ್ಗೆ. ಹ್ಞೂ ಸ್ವಾಮಿ. ಮನೆಯಲ್ಲಿ ಯಾವಾಗ್ಲೂ ಗಲಾಟೆ, ಹೆಂಡತಿಗೂ ನಿಮ್ಗೂ ಸಖತ್ತು ಗಲಾಟೆ. ಇದು ಇದು ಎಂತದು, ಈ ಒಂದೇ ಸಮಕ್ಕೆ ಇದು ನಾಯಿಗಳು ಹೋಗ್ತಾವ್ರಲ್ಲ ಎಂತದ ಮಳೆಗೆ ಬೊಗಳ್ತಾವಲ್ಲ, ಹಂಗ್ ಬೊಗಳ್ತಾರೆ ಮನೆಗೆ. ಯಾವಾಗ್ಲೂ ಕಯ ಕಯ ಅಂತ ಇರ್ತಾರೆ. ನೋಡಪ್ಪ, ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದೆ ಕೊಡಲ್ಲ. ಊರಲ್ಲಿ ನಿನ್ಗೆ ಆಗ್ದಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ನರಸಿಂಹಣ್ಣ ಅಂತಾರೆ. ಹಿಂದೆ ನಿನ್ಗೆ ಮಾಡ್ಬೇಕಾದ್ ಮಾಡ್ತಾರೆ ಎಲ್ಲ. ಆಯ್ತಾ? ತಾಯಿ ಅನುಗ್ರಹದಿಂದ ನಿನ್ಗೆಲ್ಲ ಪರಿಹಾರ ಮಾಡ್ಕೊಡ್ತೀನಿ. ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ. ನಿನ್ಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಪ್ಪ. ನಮ್ ಕೈಲಾದ ಸಹಾಯ ಮಾಡ್ಕೊಡ್ತೀವಿ ನಾವು. ನಮ್ಗೆ ಒಂದ್ ಇದು ಆಗ್ಬೇಕಲ್ರ. ಏನ್ ಹೇಳಪ್ಪ? ಮನೇದು ಒಂಚೂರು ಮನೇದು ಆಗ್ಬೇಕು ಸ್ವಾಮಿ. ನಾನು ಪೂಜೆ ಮಾಡಿ ನಿಮ್ಗೊಂದು ವಸ್ತು ಕಳಿಸ್ಕೊಡ್ತೀನಿ. ಅದನ್ನ ಮನೇಲಿ ಇಕ್ಕೊಂಡು 42 ದಿವಸದಲ್ಲಿ ನೀನೇನು ಅನ್ಕೊಂಡಿದ್ಯಾ, ನಿನ್ಗೇನೇನು ಎಲ್ಲ ಅಡ್ಡದಾರಿ ಎಲ್ಲ ಇದ್ ಮಾಡಿ ನಿನ್ಗೆ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವ್ರೆಲ್ಲ ಅವ್ರವ್ರ ಪಾಡಿಗೆ ಅವ್ರವರೇ ಸುಮ್ನಾಗ್ತಾರೆ. ಆಯ್ತಾ? ನಿಂಗೆ ಯಾರೇ ಏನೋ ತೊಂದ್ರೆ ಕೊಡಲ್ಲ. ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಇದ್ ಮಾಡ್ಬೇಕು, ನಿನ್ಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನ್ಗೆ ಅಲ್ವಾ? ಅಲ್ಲಲ್ಲ, ನಿನ್ಗೆ ಆಭರಣಗಳು ಹಾಕಬೇಕು, ಜನಗಳಿಗೆ ತೋರ್ಸ್ಕೊಬೇಕು ಅನ್ನೋದು ನಿನ್ಗಿದು. ಹಂಗಾಗಿ ಆಮೇಲೆ ನೀನು ಯಾವ್ದ ಮಳೆಗೆ ನಾಯಿ ಬಡ್ಕಂತಾವಲ್ರ,
ಆ ಟೈಪ್ ಹೊಡ್ಕೊಂತಾರೆ ಯಾವಾಗ್ಲೂ. ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ? ಇಲ್ಲ ಹಾ ಇಲ್ಲ ಇಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ. ಇಲ್ಲ ಸ್ವಾಮಿ. ಅವ್ರ ಹೆಸರು 3 ಅಕ್ಷರದಿಂದ ಬರುತ್ತೆ ನೋಡು, ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯ. ಏನ್ ಸ್ವಾಮಿ? ಆ ಹೆಂಗ್ಸಿನ 3 ಅಕ್ಷರ ಬರುತ್ತೆ, ಹಾ ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ. ಬೇಕಾದ್ರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ. ಅದೇನೋ ಎಲ್ಲ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ವ್ರ, ಹಂಗೇನೋ ತಪ್ಪಾಗಿರ್ಬೋದು. ಅಲ್ಲ, ಅದು ಮನುಷ್ಯ ತಪ್ಪು ಮಾಡ್ದೇನೆ ಇನ್ಯಾರು ಮಾಡಕ್ಕಾಗುತ್ತೆ? ಮನುಷ್ಯ ಮಾಡ್ಬೇಕಾಗಿರೋದು. ಕರೆಕ್ಟ್ ಅಲ್ವಾ? ನಾವ್ ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ನೀನು ಆ 3 ಅಕ್ಷರ ಇದೆಯಲ್ಲ, ಹೆಂಗ್ಸಿನ ಜೊತೆ ಸಂಬಂಧ ಮಡಿಕೊಂಡಿದೆ, ಅದು ನಿಮ್ ಮನೆಯವ್ರಿಗೆ ಏನು ಗೊತ್ತಾಗಿಲ್ಲ, ಗುಟ್ಟುವಾಗಿ ನಡೆಸ್ತಾ ಇದೆಯಲ್ವಾ? ಅದನ್ನೇನಿದೆ ಸ್ವಾಮಿ. ಅದು ಇವು ಮೊನ್ನೆ ವಿರಾಟ್ ಕೊಹ್ಲಿ 200 ಚಿಲ್ಲರೆ ರನ್ ಹೊಡೆದ, ಆಮೇಲೆ 91 ಜಡೇಜಾ ಹೊಡೆದ, 6-4 ಹೊಡೆದ ಅಂತ, ಆಮೇಲೆ ಇದು ಎಲೆಕ್ಷನ್ ನಾಗ ಹೈಯೆಸ್ಟ್ ಲೀಡ್ ಹಾಕಿದ್ದೀವಿ ಅಂತ ಅದನ್ನ ಹೇಳ್ಕೊಳದ ಸ್ವಾಮಿ. ಪೇಪರ್ಗೆ ತಪ್ಪೈತ ಸಾರದ ಮಾಡ್ತಾ ಇದ್ದೀವಿ. ಏನ್ ಆತರ ಮಾತಾಡ್ತಿದ್ಯಪ್ಪ? ನಾನು ನಿನ್ನ ಬಗ್ಗೆ ನಾನ್ ಹೇಳ್ತಾ ಇರೋದು ಅಷ್ಟೇ. ಅದು ನೀನ್ ಮಾಡ್ಕೊಂಡಿರೋದು ನಾನ್ ಮಾಡ್ಕೊಂಡಿರೋದಲ್ಲ ಅದು, ಅಲ್ವಾ? ನಾನ್ ಮಾಡಕ್ ಬಂದಿದ್ನ ಅದು ನಿನ್ಗೆ? ನೀನೇ ಮಾಡ್ಕೊಂಡಿರೋದಲ್ವಾ? ಈಗ 3 ಅಕ್ಷರ ಬೇಕಾರೆ ಯಾರು ಅಂತ ಹೇಳಲ್ಲ ಬೇಕಾರೆ? ಏನು ಬೇಡ ಬಿಡಿ. ಬೇಡವಾ? ಈಗ ನಿಮ್ ಮನೆ ಮನೆ ನೀನು ಕೈ ತೊಳ್ಕೊಂತ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ. ಈಗ ನೀನೀಗ ಮನೆ ಕಟ್ಟಬೇಕಲ್ವಾ? ಸ್ವಾಮಿ. ಮನೆ ಕಟ್ಟಬೇಕಾದ್ರೆ ನಿಂಗೇನು ಅಡೆತಡೆ ಆಗ್ಬಾರ್ದು, ದುಡ್ಡಿನ ಸಮಸ್ಯೆ ಏನು ಬರಬಾರ್ದು. ಮನೆ ನಿನ್ಗೆ ಆಗ್ಬೇಕು. ಎಷ್ಟ್ ಫ್ಲೋರ್ ಕಟ್ಬೇಕು ಅಂತ ಇದೆಯಾ ಮನೆ? 2 ಫ್ಲೋರ್. ಹಾ 2 ಫ್ಲೋರ್, ಒಂದು ಕೆಳಗೊಂದು ಮೇಲೊಂದು. ನಿನಗೆ ಒಂದ್ ಹೆಣ್ಣು ಒಂದ್ ಗಂಡು ಮಕ್ಳು ಇರ್ಬೇಕಲ್ಲ? ಇರ್ಬೇಕಲ್ಲ. ಇರ್ಬೇಕಲ್ಲ ಅಲ್ಲ, ನಿನಗ್ ಗೊತ್ತಿಲ್ವಾ? ಅವ್ರೆ ಮತ್ತೀಗ ಇರ್ಬೇಕಲ್ಲ ಅಂತ ನೀನು ಇರ್ಬೇಕಲ್ಲ ಅಂತ ನಿನಗ್ ಗೊತ್ತಿಲ್ವಾ? ನಿಂಗೆ ಎಷ್ಟು ಜನ ಮಕ್ಳು ಅಂತ? ನಿನ್ಗೆ ಎಷ್ಟು ಜನ ಮಕ್ಳು ಅಂತ ನಿನಗ್ ಗೊತ್ತಿಲ್ವನಪ್ಪ? ಇರ್ಬೇಕಲ್ಲ ಅಂತೀಯಲ್ಲ. ಇಲ್ಲಿ ನಮ್ಮ ಇವ್ರ ಮಕ್ಳು ಮರಿ ಎಲ್ಲ ಇಲ್ಲೇ ಇದಾರೆ ಸ್ವಾಮಿ. ಅಲ್ಲ, ನಿನ್ಗೆ ಒಟ್ನಾಗ ಒಂದ್ ಗಂಡು ಒಂದು ಹೆಣ್ಣು ಮಗು ಇದೆ. ನಿನ್ನ ಇದ್ರಲ್ಲಿ ಏನು ತೊಂದ್ರೆ ಇಲ್ಲ ಸಂಸಾರದಲ್ಲಿ. ಅವತ್ತಿಂದ ನಡೀತಾ ಇದೆ, ಮಾಡ್ತಾ ಇದ್ದೀರಾ, ಜನದ ದೃಷ್ಟಿ ಜಾಸ್ತಿ ಇದೆ. ಈಗ ತಿನ್ನದ್ ನಮ್ಮನೆ ಅನ್ನ, ಉಡೋದ್ ನಮ್ಮನೆ ಬಟ್ಟೆ, ರೋಡಾಗ ಹೋಗಿರ್ತಾವೆಲ್ಲ ಒಂದೊಂದು ಮಾತು ಕೇಳ್ಕೊಂಡು ಜೀವನ ಮಾಡಬೇಕು. ಅಯ್ಯೋ, ಈ ಪ್ರಪಂಚನೇ ಹಂಗಕ್ಕ. ನೀವು ಈಗಿನ ಕಾಲ ಇದು ಒಬ್ಬೊಬ್ರು ದುಡ್ಡು ಖರ್ಚು ಮಾಡಕ್ ಆಗದಂಗೆ ಏನೇನು ವೇಸ್ಟ್ ಆಗಿ ಗಾಂಜಾ ಪಾಂಜಾ ಅಂತ ಇಂಥದ್ದು ಎಲ್ಲ ನೋಡಿ ಪಿಕ್ಚರ್ ಆಗಿ ಕುಡಿತಾರೆ. ಒಬ್ರಿಗೆ ಊಟನೇ ಇರಲ್ಲ. ಏನೋ ಭಗವಂತ ಸರ್ಕಾರದಿಂದ ಸೊಸೈಟಿಗೆ ಅಕ್ಕಿ ಕೊಡೋದಕ್ಕೇನೋ ಪರವಾಗಿಲ್ಲ, ಜೀವನ ಮಾಡ್ಕೊಂಡು ಕಾಲ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಏನ್ ಮಾಡಕ್ಕಾಗತ್ತ? ಮನಸ್ಸು ಹುಟ್ಟಿರೋದೇ ಒಂದ್ ದೊಡ್ಡ ತಪ್ಪು. ಬಿಡು, ಅಯ್ಯೋ ಬಿಡಕ್ಕ, ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ ಬಿಡಿ. ಆಗ ದೇವ್ರ ಮೇಲೆ ಕರುಣಿನೇ ಇಲ್ಲ. ನಮ್ಮನ್ ಕರ್ಕೊಂಡ್ಬಿಟ್ಟಿದ್ರಿ, ನನ್ನ ಮಗನ್ ಮಗ್ಳನ್ ಕರ್ಕೊಂಡ್ಬಿಟ್ಟಿದ್ರೆ ಹೋಗ್ಬಿಡ್ದೆ. ದೇವ್ರಿಗೂ ಅಯ್ಯೋ, ಹಂಗೆಲ್ಲ ಅಂದ್ಕೊಂಡಂಗೆ ಹೋಗಂಗಿದ್ರೆ ಅದಕ್ಕೆ ಅಲ್ಲ, ಹಂಗ ಅಂದ್ಕೊಂಡಂಗೆ ಹೋಗಂಗಿದ್ರೆ ಎಲ್ಲ ಅವ್ರವ್ರಿಗೆ ಇಷ್ಟ ಬಂದಾಗ ಸತ್ ಹೋಗೋರು. ಹುಟ್ಟಾಗಿಂದ ಕಷ್ಟ 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 ಎಲ್ಲ. ಅವನ ಯಾರನ್ನ ಕಟ್ಕೊಂಡೆ, ಅವನು ಕಷ್ಟ. ಅವನಾದ್ಮೇಲೆ ಇವನ್ ಕಟ್ಕೊಂಡೆ, ಇವನಿಂದನು ಕಷ್ಟ ಕಷ್ಟ ಕಷ್ಟ. ಯಾರವ ನೀನು? ಅವ್ವ ಅಕ್ಕ, ಜೀವನ ಯಾಕಬೇಕು? ಅದಕ್ಕೆ ಯಾರಕ್ಕ ನೀನು? ವಿಷ ಕುಡ್ದ್ಬಿಟ್ಟಿದ್ದೀನಿ. ಅದಕ್ಕೆ ವಿಷ ಕುಡ್ದ್ಬಿಟ್ಟಿದ್ದೀನಿ. ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನು ಆಗಲ್ಲ ಬಿಡ್ರಿ. ಇದು ಇದನ್ನ ಮಾಡ್ಕೊಂಡ್ ಕುಡಿಬೇಕಾಯ್ತು. ಎಂತದು ಈ ಜೀರಿಗೆ ಕಾಫಿ ಮಾಡ್ಕೊಂಡ್ ಕುಡಿದ್ರೆ ಸರ್ ಹೋಗೋದು. ಇದು ಏನ್ ಕುಡ್ದಿರೋದು? ಗಿಡ ಕೊಡಿ ಔಷಧಿ ಕುಡ್ದ್ಬಿಟ್ಟಿದ್ದೀನಿ.
ಈ ಗಿಡಕ್ಕೆ ಇದು ಅದೇ ಟೊಮೆಟೊ ಹಣ್ಣು ಬಾಳೆಹಣ್ಣು ಅದು ಟೊಮೆಟೊ ಹಣ್ಣು ಬಾಳೆಹಣ್ಣು ಅದು ಎಣ್ಣೆ ಹೊಡೆದ್ರೆ ಹಣ್ಣಾಗ್ತಾವಲ್ಲ ಅದನ್ನ ಅದೇನಾಗಲ್ಲ ಬಿಡಕ್ಕ. ಇದು ಅದೇನಿಲ್ಲ, ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅದ್ರಾಗ ಅಷ್ಟೇನ. ಇನ್ನ ಗದ್ದಿಗೊಡಿಯೋದು ಆಮೇಲೆ ಇದು ಎಂತದನ್ನ ಬೇರೆದು ಕುಡಿದು ಕಷ್ಟ. ಕಳ್ಳೆಲ್ಲ ತೂತ್ ಬಿದ್ಬಿಡ್ತವೆ. ಭತ್ತ ಕೊಡಿತಾರಲ್ಲ, ಭತ್ತ ಹೊಲ್ದಾಗ ಭತ್ತ ಬರಲ್ಲ ಗದ್ದೆಗೆ. ಅಯ್ಯೋ ಗದ್ದೆಗೆ ಹೊಲ ಹೊಡಿತಾರಲ್ಲ, ಗದ್ದೆಗೆ ಭತ್ತಕ್ಕೆ ಅದನ್ನ ಕುಡಿದ್ಬಿಟ್ಟಿದ್ದೀನಿ. ಸಾಯೋ ಟೈಮಾಗೆ ಲಾಡ್ ಸರಿ ನಿನ್ ಜೊತೆ ಮಾತಾಡ್ಬಿಡೋಣ. ನೀವ್ ಯಾರು ಹೇಳಿ? ಆಗ್ತಿಲ್ಲ, ಹೊಟ್ಟೆ ನೋವು. ನನ್ ಮಕ್ಳು ಕಟ್ಕೊಂಡ ರಜಗಟ್ಟಾಗ ಸಾಕ್ತಿದ್ರೆಲ್ಲ ಹಿಂಗೆ ಆಗೋದು. ಹೊಟ್ಟೆ ನೋವು. ಅಮ್ಮ ಅಲ್ಲೇ ನಿಮ್ಮ ಯಾರನ್ನ ನಿಮ್ಮ ಮಗಾರೋ ಯಾರನ್ನ ಇದ್ರು ಕೊಡಿ, ಅಲ್ಲಿ ಹೇಳ್ತೀನಿ. ಯಾರು ಇಲ್ಲ. ನಮ್ಮದ್ ಕಾರ್ ಐತೆ ತಾಂಬತ್ತೀವಿ. ಯಾರು ಹೇಳಿ ನೀವು? ನಾನಿಲ್ಲ, ನನಗ್ ಲಾಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನಿಸ್ತು. ಲಾಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ನಾನ್ ಬದುಕಲ್ಲ. ಎಲ್ಲಿ ಇವಾಗ ಎಲ್ಲಿ ತಾಂಬರಕ್ಕಾಗತ್ತ? ಬಾಡ್ ತರ್ಬೇಕಾ? ಬಾಡಲ್ಲ, ನನ್ ಬದುಕಲ್ಲ. ನಾನೆಲ್ಲ ಬಾಡ್ ತಾಂಬಂದಂಗ ರಕ್ತ ಬಂತು. ಯಾರು ಹೇಳಿ ನೀವು? ರಕ್ತ ಬಟ್ಟೆ ಎಲ್ಲ ರಕ್ತ ಆಗೋಯ್ತು. ನಾನ್ ಸಾಯ್ತಾ ಇದ್ದೀನಿ. ಓ ನಮ್ಮ ಕರ್ಮ. ಇಲ್ಲಿ ಮೇಲೆ ತೊಟ್ಟಿಕ್ತಾವ್ ನೀರು, ಮಳೆ ನಮ್ಮ ಮನೆಗೆ. ಏನಾಯ್ತಕ್ಕ ನಿನ್ಗೆ? ಲಾಟ್ ಸರಿ ನಿನ್ ಜೊತೆ ಮಾತಾಡ್ಬೇಕು. ನಿನ್ ಜೊತೆ ಮಾತಾಡ್ಬೇಕು. ಅಯ್ಯ ಅದೇನ್ ಹೇಳ ಇಷ್ಟೊತ್ತಿಗೆ ನಿಮ್ ಮನೆ ತಕ್ಕ ಬರೀವಲ್ಲ. ನಾನು ಎಲ್ಲಿಂಗ ಆಯ್ತು ಅಂದಿದ್ರು ಬಂದ್ಬಿಡಿವೆ ಇಷ್ಟೊತ್ತಿಗೆ. ಮಾತಾಡ್ಬೇಕು ಅನ್ನಿಸ್ತು. ಯಾರಿಗೆ ಮಾಡಿದ್ರೆ ಹೇಳಿ ಫೋನ? ನರಸಿಂಹ. ಯಾರು ಹೇಳಿ ನೀವು? ನಾನು ಲಲ್ಲಿ. ಮನಸ್ಸಿಗೀಗ ಪರಮಾನಂದ. ನಿನ್ನಂತ ಚಿನಾಲೆರು, ಊರ್ ತಿರ್ಗ್ಯರು, ಕಳ್ಸು ಚಿನಾಲ್ ಮುಂಡರು ಇವತ್ತೇ ಹೊರಗೋದ್ರು ವತೇರಿಕೆ ನಾನು ಎಲ್ಲಾರ್ಗು ಇಡೀ ನಮ್ಮ ತುಮಕೂರು ಜಿಲ್ಲೆಯರಿಗೆಲ್ಲಾನು ಸಿಹಿ ಸುದ್ದಿ ಅಂಟಿಸ್ಬಿಡ್ತೀನಿ. ತಾಯಿನಾಕೆ ಹೋಗ್. ನಾನು ಲಾಸ್ಟ್ ಆಸೆ ಇತ್ತು ನಿನ್ ಜೊತೆ ತಿರುಪ್ತಿಗೆ ಹೋಗ್ಬೇಕು ಅಂತ, ಅದ್ ನೆರವೇರ್ಲೇ ಇಲ್ಲ. ನನ್ ಬಾಳಲ್ಲಿ ನೆರವೇರ್ಲೇ ಇಲ್ಲ. ಹೋಗಮ್ಮ. ನನ್ನೇನು ಒಂದು ಮನೆಗೆ ಚಾಪೆನೆ ಆಗ್ಯಾವ, ನಮ್ಮ ಒಂದ್ ನಾಯಿ ಬಂದ್ ನನ್ ಮಗ್ಳ ಮನಿ ಕಂಡವ, ಒಂದು ಡ್ರಾಯರ್ ಇದಾವ ನನ್ನವು, ಒಂದು ನಿದ್ದೆ ಮಾಡಿದಿನ. ನೀನು ಮನೆ ಗುಡಿಸಿ ಗುಂಡಾಂತರಾಗ ಇವತ್ತಿನಿಂದ ನೋಡು ಸ್ವರ್ಗ ಲೋಕದ್ ನಿದ್ದೆ ಮಾಡ್ತೀನಿ. ನೀನ್ ಹಾಳಾಗ್ ಹೋಗು. ಅಮ್ಮ ರಕ್ತ ಬತ್ತೈತೆ ಅಂದ್ರೆ ರಕ್ತ ಬತ್ತೈತೆ ಫುಲ್ ಬಾಯೊಳಗಾಸಿಂದ ರಕ್ತ ಬರ್ತೈತೆ. ನೀನ್ ಮಾಡಿದ ಕರ್ಮ. ನಮ್ಮಂತ ಅಮಾಯಕರಿಗೆ ಎಷ್ಟಯ್ಯೋ ಅನ್ಸಿದ್ಯಾ ಈಗ ಒಂದು 2-3 ವರ್ಷದಿಂದ. ನಾನೇನಕ್ ಫೋನ್ ಮಾಡ್ದೆ ಗೊತ್ತಾ? ನಾನ್ ಮಾಡಿದ ತಪ್ಪಾಯ್ತು. ನಿನ್ ಜೀವನದಲ್ಲಿ ಬಂದು ನಿನಗ್ ಕೊಡ್ಬಾರ್ದು ಕಷ್ಟ ಕೊಟ್ಟಿದೀನಿ. ವಿಕ್ರಮ್ ರಾಜ್ ಕೊಟ್ಟಂತ ಕಷ್ಟ ಕೊಟ್ಟಲ್ಲವ ನೀನು. ನಿನ್ ನಾಲಿಗೆ ಗುಳಬಿದ್ದು ಹೋಗ. ನೀನ್ ಇನ್ನ ರಕ್ತ ಕೈಕೊಂಡು ಹೊರಗೋಗು. ನನ್ಗೆ ಎಷ್ಟು ಅಯ್ಯೋ ಅನ್ಸಿದ್ಯಾ? ಸಾಯ್ಬೇಕಾರೆ ಎರಡು ಒಳ್ಳೆ ಮಾತಾಡು. ಹೊರಗೋಗು ಅಷ್ಟೇ. ಕ್ಷಮಿಸಿದೀನಿ ಅಂತ ಹೇಳು. ಏನಂತ ಕ್ಷಮಿಸಿದೀನಿ? ಏನೋ ನೀನ್ ಮಾಡಿದ್ದು ನೀನ್ ಹಣೆ ಬರ ನೀನ್ ಅನ್ಭವಿಸಿದ್ಯಾ. ಸಾಯ ಕಾಲದಾಗ ಕ್ಷಮಿಸಿದೀನಿ ಅಂತ ಹೇಳ್ಬಿಡು.
ಹೇಳಿದೀನಿ ಕ್ಷಮಿಸಿದೀನಿ. ಇನ್ ಮುಂದೆ ಆದ್ರೂ ಅಚ್ಚುಕಟ್ಟಾಗಿ ಎಲ್ಲಾನ ಒಂದು ಏನೋ ಪ್ರಾಣಿನ ಪಕ್ಷಿನಾಗಿ ಹುಟ್ಟಿ ಒಳ್ಳೆ ಜೀವನ ಮಾಡ್ಕೊಂಡು ಹೋಗು ನೀನ್ ಸ್ವರ್ಗದಾಗ ಅಚ್ಚುಕಟ್ಟಾಗಿ ನಿಮ್ದೇ ಹೊರ್ಗೋಗು ಅಷ್ಟೇ ನಾನು. ಒಂದೇ ಒಂದ್ ಕೊನೆ ಆಸೆ ಐತೆ, ಅದೇ ಏನ್ ಹೇಳು? ದುಡ್ಡಿಂದಲ್ಲ ಕಾಸಿಂದಲ್ಲ, ನೆರವೇರ್ಸ್ಕೊಡ್ತೀಯಾ? ಇಲ್ಲ, ನಾನು ಇಲ್ಲಿ ಮಳಿತಾ ಇದ್ದೆ ನಮ್ಮೂರಾಗೆ. ಈಗ ಬೇಡ, ನಾನ್ ಸತ್ತೋದ್ಮೇಲೆ ನೆರವೇರ್ಸ್ಕೊಡ್ತೀಯಾ? ಆಯ್ತವ ಆಯ್ತು. ಏನ್ ಗೊತ್ತಾ, ಓ ನನ್ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನನ್ ಹೆಣಕ್ ಬಂದ್ ತಾಳಿ ಕಟ್ಬಿಡು ನೀನು. ನಾನು ಸುಮಂಗಲಿಯಾಗಿ ಸಾಯ್ಬೇಕು. ಹೆಣಕ್ಕೆ ಹ್ಮ್, ಸುಮ್ಕೆ ನಾಟಕ ಆಡಿ ನನ್ನ ಗುಂಡಿ ಒಳಗೆ ಕೇಳ್ಕೊಂಡು ನನ್ನ ಸಹಾಯಕ ಮಾಡಿದ್ಯಾ? ನಾನು ನಮ್ಮ ಮನೆ ತಾವ ಹೆಣ ಇಟ್ಕೊಂಡಿರ್ತಾರಲ್ಲ, ಓ ಅವಾಗ ಬಂದ್ ನನ್ ಒಳಗೆ ತಾಳಿ ಕಟ್ಬಿಡು. ಅವಾಗಂತೂ ಕಟ್ಲಿಲ್ಲ, ಹಂಗೆ ಎಲ್ಲ ಮೋಸ ಮಾಡ್ದೆ. ಎಲ್ಲ ಆಗಿದಾಗೋಯ್ತು ನನ್ನ ಹಣೆ ಬರ. ಆಯ್ತಮ್ಮ ಎಲ್ಲಿ ಬರ್ಬೇಕು ಹೇಳು? ಆ ಎಲ್ಲಿ ಬರ್ಬೇಕು ಹೇಳುವ? ಮನೆ ಹತ್ರ ಬಾ. ನಾನ್ ನೋಡಿಲ್ಲ. ನಾನು ತೋಟದ ಮನೆಗೆ ವಿಷ ಕೊಡ್ತಿದ್ದೀನಿ, ಹಾ ಎಲ್ಲಾರ್ಗು ಹೇಳ್ಬಿಡು. ನಾನ್ ನೋಡಿಲ್ಲ, ನಿಮ್ ಮನೆ ಎಲ್ಲೇ ಐತೋ ನಿನ್ನೂ ನೋಡಿಲ್ಲ ನಾನು. ಅಯ್ಯೋ, ಅವಾಗ ಬತ್ತಿದ್ದಲ್ಲ ಮಾಡಕ್ಕೆ. ಏಯ್ ಮುಚ್ಚೆ ಬಾಯಿ, ಇನ್ನು ನೀನ್ ನೋಡೋ, ನನಗೆ ಅದು ಸುದ್ದಿ ಸಾಯವಾಗ್ಲೂ ಅದು ಸುದ್ದಿ ಎತ್ಬೇಡ ನನಗೆ. ನಾನು ಹೋಗ್ತಾ ಇದ್ದೀನಿ. ಬಾಯ್ ಅಂದ್ರೆ ಬಾಯ್. ಹಲೋ 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 ಹಲೋ, ಹಲೋ, ಹೇಳಿ. ಯಾರೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾವು ಮಾಡಿದ್ರು. ನೆನ್ನೆ ಬಂದು ಬ್ರಾ ಎಲ್ಲ ಕಿತ್ತಾಕ್ ಹೋಗಿದ್ಯಲ್ಲ, ನಿನ್ ಬಂದು ಕೊಡಿಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ? ರಾನಾ ಹ್ಮ್, ನಾವು ಇರ್ಲಿಲ್ಲ, ಇದು ತುಂಬ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿಗೆ ಬಂದ ಡ್ಯಾನ್ಸ್ ಆಡಕ್ ಬಂದಿದ್ದಲ್ಲ ಕ್ಲಬ್ಗೆ. ಕ್ಲಬ್ ಇಲ್ಲ ಹೇಳಿ, ಯಾವ್ದೋ ರಾಂಗ್ ನಂಬರಿಗೆ ಮಾಡ್ತೀರಾ? ರೈಟ್ ನಂಬರ್ಗೆ ಮಾಡಿದ್ದೀನಿ. ಇಲ್ಲ ಯಾವ್ದೋ ರಾಂಗ್ ನಂಬರ್. ನಮ್ದು ಇದು ಬಳ್ಳಾಪುರ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ರಾಂಗ್ ನಂಬರಿಗೆ ಮಾಡಿದ್ರು. ಕಾಯ್ತು ಆಯ್ತ್ರ ಅಕ್ಕ? ಕಾಯ್ತು ಆಯ್ತ್ರ ಅಕ್ಕ? ರಾತ್ರಿ ನಿದ್ದೆ ಬಂತ ನಿಂಗೆ? ರಾತ್ರಿ ನಿದ್ದೆ ಬಂತ ನಿಂಗೆ? ಯಾಕೆ? ನಂಗೆ ರಾತ್ರಿ ಎಲ್ಲ ನೀನ್ ಡ್ಯಾನ್ಸ್ ಆಡ್ದಲ್ಲ ನನ್ನ ಜೊತೆಗೆ. ಯಾವ್ದಾವಲ್ಲ ಆಡಿದ್ರೆ ನೋಡಿ ಡ್ಯಾನ್ಸ್. ನಮ್ದು ನಾವಲ್ಲ, ನಾವು ಶಿವನ ದೇವ್ರಿ ಅಂತ ಮುದುರ್ಕೊಂಡ್ ಮನೆ ಕಂಡಿದ್ವಿ. ನಾವೆಲ್ಲ ಡ್ಯಾನ್ಸ್ ಆಡಕ್ ಅನ್ನೋದು. ಅಲ್ಲ ನೀವು ನಾವು ಎಲ್ಲ ಡ್ಯಾನ್ಸ್ ಆಡೋದಲ್ಲ ಇದ್ರಲ್ಲಿ, ಕ್ಲಬ್ಬಲ್ಲಿ. ಯಾವ್ದೋ ಕನಿಷ್ಠನಾಗ ಇರ್ಬೇಕು ನೋಡಿ. ನಾವಿಲ್ಲ, ಖಂಡಿತ ಇಲ್ಲ. ಇಲ್ಲ ಖಂಡಿತ ಇದೆ. ಖಂಡಿತ ಇಲ್ಲ ಅಕ್ಕ, ಖಂಡಿತ ಇದೆ. ಫುಲ್ ಇದೆ ಬೆಳಿಗ್ಗೆ ಅಲ್ಲ ಇದು ಅಕ್ಕ. ನಾವು ಯಾವ್ದೋ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ನಾವು ನೋಡು ಯಾರಿಗೂ ಮಾಡಿಲ್ಲ. ಗೊತ್ತಾಯ್ತಾ? ನೀನು ನಮ್ಮ ಯಜಮಾನ್ರು BN ನರಸಿಂಹರಾಜು, ನಾನು ಎಳ್ನೇ ಹೆಂಡತಿ ಅವ್ರಿಗೆ. ಇಲ್ಲಿ ರಾತ್ರಿ ಎಲ್ಲ ಬರೀಕೆ ಅದು ಆಚೆ ಹಾಕಿವ್ರು. ನಿಮ್ಮ ಮೌನ್ ಫುಲ್ಲಾಗಿರ್ಲಿ. ಏನ್ಕೆ ಅಂದ್ರೆ ಸುಮ್ಮನೆ ಉಣ್ಣಾಕೆ. ನೋಡು, ಅಂದ್ರೆ